ನಮಸ್ಕಾರ ಎಲ್ಲರಿಗೂ ಭಾವಾಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತೆಂಗಿನಕಾಯಿ ಚಿತ್ರಾನ್ನ. ತೆಂಗಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ದೊಡ್ಡ ಕಪ್ಪಲ್ಲಿ ತೆಂಗಿನ ತುರಿ, ಕಡಲೆಬೇಳೆ ಮತ್ತು ಕಡಲೆ ಬೀಜ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದೆರಡು ಚಿಟಿಕೆ ಹಿಂಗು, ಜೀರಿಗೆ, 2 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ. ಇಲ್ಲಿ ಅನ್ನ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಬೇಸಿಗೆಲಿ ನಿಂಬೆಹಣ್ಣಲ್ಲಿ ನೀರಿರಲ್ಲ ಮತ್ತು ಬೇಗ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ನೀರನ್ನ ಕುದಿಸ್ಕೊಂಡು ಆ ನೀರನ್ನ ನಿಂಬೆಹಣ್ಣಿಗೆ ಹಾಕಿ ಒಂದು 10 ನಿಮಿಷ ಬಿಡ್ತೀನಿ. ಆವಾಗ ನಿಮಗೆ ನೀರು ಚೆನ್ನಾಗಿ ಸಿಗುತ್ತೆ. ಇಲ್ಲೊಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಈಗ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಮತ್ತು ಪೀನಟ್ 2 ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಇದನ್ನ ಹುರ್ಕೋತೀನಿ. ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಲ್ಲಿ ತನಕ ಹುರ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕಿದೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಕಲಿಸ್ಕೋತೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ತುಂಬ ಬಿಸಿ ಏನು ಬೇಡ. ಈಗ ನಾನು ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ 2 ನಿಂಬೆಹಣ್ಣು ಹಿಂಡ್ಕೋತೀನಿ. ನೋಡಿ, ನೀವು ನೀರು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ಕಾಣಿಸ್ತಾ ಇದೆ ನಿಮಗೆ, ಒಣಗೋಗಿರೋ ನಿಂಬೆಹಣ್ಣಲ್ಲಿ. ಈಗ ಚಿತ್ರಾನ್ನದ ಹುಳಿ ರೆಡಿಯಾಗಿದೆ. ಈಗ ಅನ್ನ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕಲಿಸ್ಕೋಬೇಕು. ಈ ಟೇಸ್ಟು ದೇವಸ್ಥಾನ ಚಿತ್ರಾನ್ನ ಥರನೇ ಬರುತ್ತೆ. ಈಗ ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಮನೇಲಿ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.